ಇನ್ನೊಂದು ಸಿನಿಮಾ ಮರ್ತ್ಬಿಟ್ಟೆ ನೀವು, ಯಾವ್ದು? ಲ್ಯಾಂಡ್ ಆರ್ಡ್. ಅದಾದ್ಮೇಲೆ ಮಾತಾಡೋಣ, ಈಗ ಬೇಡ. ಆಮೇಲೆ ಮಾತಾಡೋಣ ಅದ್ರ. ಲ್ಯಾಂಡ್ ಲಾರ್ಡ್ ಜನವರಿಗೆ ಬರ್ತಾ ಇದೆ. ಹೌದು. ಇಲ್ಲ, ಲ್ಯಾಂಡ್ ಲಾರ್ಡ್ ಏನ್ ಮಾಸ್ಟರ್ ಅಂದ್ರೆ ಹೊಸ ವರ್ಷದ ಅಂದ್ರೆ 2026ರ ಮೊದಲ ಇವಾಗ ಹೇಳ್ತಲ್ಲ ದೊಡ್ಡ ಬೇಟೆ ಅದು. ಲ್ಯಾಂಡ್ ಲಾರ್ಡ್ ನಮ್ದೆ, ಕಲ್ಟ್ ನಮ್ದೆ, ಮತ್ತೆ ಎಲ್ಲ ಒಂದೇ ದಿನ ರಿಲೀಸ್, ಇಲ್ಲಿ ರಿಲೀಸ್ ಅಲ್ಲೋ. ಹೌದು. ಲ್ಯಾಂಡ್ ಲಾರ್ಡ್ ಅಂಡ್ ಅಗೇನ್ ಮಣ್ಣಿನ ಕತೆ ಅಂಡ್ ಸ್ಟೈಲು, ಆಕ್ಷನ್ಸು, ಒಂದೊಂದು ಏನು ಅವರಿಬ್ರು ರಾಜ್ ಬಿ ಶೆಟ್ಟಿ ಅಗೇನ್ ನಿಮ್ಗೇನು ಕಂಟಿನ್ಯೂಸ್ ಏನೋ ರವಿ ವರ್ಮಾ ಮತ್ತೆ ರಾಜ್ ಬಿ ಶೆಟ್ಟಿ ಏನೋ ಡೀಲ್ ಮಾಡ್ಕೊಂಡಿದ್ದೀರಾ. ಇಲ್ಲ, ತುಂಬಾ ಸಂಭ್ರಮ, ಖುಷಿ ಆಗುತ್ತೆ ಸಿನಿಮಾಗಳ ಬಗ್ಗೆ ಒಂದೊಂದು. ಬಟ್ ನನಗೇನಂತಂದ್ರೆ ಓಪನ್ ಆಗಿ ಹೇಳ್ತೀನಿ, ಈಗ ನೋಡಿ, ಇವಾಗ ಡಿಸೆಂಬರಲ್ಲಿ ನೀವು ನೋಡಿದ್ರಿ 45 ನೋಡಿದ್ರಿ, ಮಾರ್ಕ್ ನೋಡಿದ್ರಿ, ಜನವರಿಗೆ ಆಗ ಲ್ಯಾಂಡ್ ಲಾರ್ಡ್ ಬರುತ್ತೆ, ಮತ್ತೆ ಇದು ಕಲ್ಟ್ ಬರುತ್ತೆ, ತಿರ್ಗಿ ಅದೇ ರೀತಿ ಇನ್ನು ಫೆಬ್ರವರಿಗೆ ನನ್ನ ಸಿನಿಮಾ ಬರುತ್ತೆ. ಈ ಥರ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಕನ್ನಡ ಸಿನಿಮಾಗಳು ಎಲ್ಲೋ ಒಂದೊಂದು ಕಡೆ ಅಟ್ಲೀಸ್ಟ್ ಓಕೆ ಚೆನ್ನಾಗಿದೆ ಮಾಡ್ರಪ್ಪ ಅಂತ ಒಂದು ಬೆಂತಟ್ಟಿ ಪ್ರೋತ್ಸಾಹಿಸಿದ್ರೆ ಇನ್ನೂ, ಯಾಕಂದರೆ ಈಗ ಬರ್ತಾರ, ಓಪನ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ, ಈಗ ಬರ್ತಾರಂಥ ಪ್ರತಿಯೊಬ್ಬ ನಿರ್ದೇಶಕರು, ಪ್ರತಿಯೊಬ್ಬ ನಿರ್ಮಾಪಕರು ಮತ್ತು ಕಲಾವಿದರು ಎಲ್ಲರೂ ತುಂಬ ಪ್ಯಾಷನೆಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಿ ಬೆಳೆಸಿ ಅಂತಲೇ ನಾನು ಕೇಳ್ಕೊತೀವಿ ಈ ಮುಖಾಂತರ. ಅಂಡ್ ಥಿಯೇಟರ್ಗೆ ಸಿನಿಮಾ ಮಾಡ್ತಾರೆ, ಥಿಯೇಟರ್ಗೆ ಸಿನಿಮಾ ಬನ್ನಿ. ಥಿಯೇಟ್ರಲ್ಲಿ ನೋಡಿದ್ರೆ ಏನಂತಂದ್ರೆ ಅದರಿಂದ ಒಂದು 4 ಕಾಸು ಎಕ್ಸ್ಟ್ರಾ ಸಿಕ್ಕಿದ್ರೆ ಇನ್ನೊಬ್ಬ ಬಿಸ್ನೆಸ್ಗೆ ಬರ್ತಾನೆ. ಇವಾಗ ನಾವೇನೋ ಒಂದು ತೊಗೊತೀವಿ ಅಂತಂದ್ರೆ ಏನೋ ಒಂದು ರೂಪಾಯಿ, ಅಟ್ಲೀಸ್ಟ್ ಇವಾಗ ನಾನು 10 ರೂಪಾಯಿ ಹಾಕಿದ್ದೀನಿ ಅಂದರೆ 10 ರೂಪಾಯಿ ಮೇಲೆ ಅಟ್ಲೀಸ್ಟ್ 1 ರೂಪಾಯಿ ಇಲ್ಲ 2 ರೂಪಾಯಿ ಆದ್ರೂ ಸಿಕ್ಕಿದ್ರೆ ಅವನು ನೆಕ್ಸ್ಟ್ 11 ರೂಪಾಯಿಗೆ ಬರ್ತಾನೆ. ಆ ಥರ ಸಿನಿಮಾ ಏನಾದರೂ ಒಂದು 2-3 ಸಿನಿಮಾ ಗೆದ್ದರೆ, ಕನ್ನಡ ಇಂಡಸ್ಟ್ರಿ ಗೆದ್ದರೆ ನಿಜವಾಗ್ಲೂ ಅದರಿಂದ ಒಂದಷ್ಟು ಜನಕ್ಕೆ, ಸಾವಿರಾರು ಕುಟುಂಬಗಳಿಗೆ ಒಂದು ಊಟ ಆಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಿಮ್ಮ ಸಹಕಾರ, ನಿಮ್ಮ ಬ್ಲೆಸ್ಸಿಂಗ್ ಇರಬೇಕು ಅಂತ ಹೇಳೋಣ. ಥ್ಯಾಂಕ್ ಯು.